ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ. ನಾನು ಸಾರಿದ ಧರ್ಮಯುದ್ಧವನ್ನು ಮುಂದುವರಿಸ್ತೇನೆ. ಯಾವ ರೀತಿ ಧರ್ಮಯುದ್ಧ ಮುಂದುವರಿಸ್ತೇನೆ? ಹಿಂದೆ ನಾ ಏನು ಹೇಳಿದ್ದೇನೆ, ಧರ್ಮಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಯಮಗಳನ್ನು ಹೇಳಿದ್ದೇನೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರಿಸ್ತೇನೆ. ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತಗೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ. ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ, ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ. ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ. ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ. ಯಾರಿಗೆ? ಈಗ ನಮಗೂ ಸಪೋರ್ಟ್ ಮಾಡ್ರಿ ಅಂತ ಎರಡೂ ಪಕ್ಷದವರು ನಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಈ ಹಿಂದೆ ಓಕೆ, ದಿಂಗಾಲೇಶ್ವರ ಶ್ರೀಗಳು ಮಾತನಾಡ್ತಾ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ನೀವು ನಾಮಪತ್ರ ವಾಪಸ್ ತಗೊಳ್ಳೋದು ಖಚಿತ ಅಂತ ಹೇಳಾಯಿತು, ತಗೊಂಡಾಯಿತು. ಬಟ್ ಈಗ ನಿಮ್ಮ ಮುಂದಿನ ನಡೆ ಏನು ಅಂತಂದರೆ, ಯಾವ ಪಕ್ಷಕ್ಕೂ ನೇರವಾದ ಬೆಂಬಲ ಅಂತಕ್ಕಂಥದ್ದು ಅವರ ಬಾಯಿಂದ ಬರ್ತಾ ಇಲ್ಲ. ಆದರೆ ಯಾವ ಕಾರಣಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಯಾರ ವಿರುದ್ಧ ಧರ್ಮಯುದ್ಧವನ್ನು ಹೂಡಿದ್ದೆ, ಅದು ಮುಂದುವರಿಯುತ್ತೆ ಅಂತ ಇಂಡೈರೆಕ್ಟಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ತಮ್ಮ ಅಸಮಾಧಾನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಅದರ ಅರ್ಥ ಕಾಂಗ್ರೆಸ್ ಪರವಾಗಿರುತ್ತೆ ನಮ್ಮ ಬೆಂಬಲ ಅಂತಕ್ಕಂಥದ್ದು. ಆದರೆ ಮಠಾಧೀಶರು ನೇರವಾಗಿ ಆ ರೀತಿ ಹೇಳಕ್ಕೆ ಬರಲ್ಲ, ಹೇಳೋದೂ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನನ್ನ ಸಪೋರ್ಟ್ ಅಂತ ಹಿಂಗೆ ಹೇಳಿಲ್ಲ, ಅಥವಾ BJPಗೆ ಸಪೋರ್ಟ್ ಅಂತಲೂ ಹೇಳಿಲ್ಲ. ಎರಡೂ ಪಕ್ಷದವ್ರು ಕೇಳಿದ್ದಾರೆ. ಆದರೆ ನನ್ನ ಚುನಾವಣೆಯ ಸ್ಪರ್ಧೆಯ ನಿರ್ಧಾರ ಒಂದನ್ನು ಹೊರತುಪಡಿಸಿ ಈ ಹಿಂದೆ ನಾನು ಏನೇನು ಹೇಳಿದ್ದೆ ಅದರಂತೆ ನಡ್ಕೊಂಡು ಹೋಗ್ತೀನಿ ಅಂದರೆ ಅಷ್ಟೇ ಅರ್ಥ ಅಲ್ಲಿಗೆ. ಸೊ ಸ್ವಾಮೀಜಿಗಳು ಮಠಾಧೀಶರುಗಳು ಅದನ್ನು ಡೈರೆಕ್ಟಾಗಿ ಹೇಳಲ್ಲ ಅಷ್ಟೇ.